Welcome back. Today in this video, I am going to introduce some important English sentences that are very useful for day-to-day communication so that you can improve your English speaking skills. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವು ಸಿಂಪಲ್ ಮತ್ತು ಮುಖ್ಯವಾದ ಇಂಗ್ಲಿಷ್ ವಾಕ್ಯಗಳನ್ನು ಕನ್ನಡದ ಮೂಲಕ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸಿಂಪಲ್ ಸೆಂಟೆನ್ಸಸ್ ಆದರೂ ಕೂಡ ಗ್ರಾಮ್ಯಾಟಿಕಲಿ ಅಕ್ಯುರೇಟ್ ಆಗಿ ಹೇಳಕ್ಕೆ ಕೆಲವರಿಗೆ ಕಷ್ಟ ಆಗಬಹುದು. ಇಟ್ ಮೀನ್ಸ್ ಯು ಆರ್ ಎಟ್ ದ ರೈಟ್ ಪ್ಲೇಸ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಸೆಂಟೆನ್ಸ್ ಈಸ್ ಲೈಕ್ ದಿಸ್. ಹಲೋ, ಹೇಗಿದ್ದೀಯಾ ಅನ್ನೋದನ್ನ ಇಂಗ್ಲಿಷಲ್ಲಿ ಹೇಗೆ ಹೇಳ್ತಾರೆ? ಹಲೋ, ಹೌ ಆರ್ ಯು ಡೂಯಿಂಗ್? ನೆಕ್ಸ್ಟ್, ಹಾಯ್, ಏನು ಸಮಾಚಾರ ಅನ್ನೋದನ್ನ ಇಂಗ್ಲಿಷಲ್ಲಿ ಹೇಳೋದು ಹೇಗೆ? ಹಾಯ್, ವಾಟ್ಸಪ್. ನನ್ನ ತಂದೆಯನ್ನು ನೋಡಿಕೊಂಡಿದ್ದಕ್ಕೆ ಧನ್ಯವಾದಗಳು. ನನ್ನ ತಂದೆಯನ್ನು ನೋಡಿಕೊಂಡಿದ್ದಕ್ಕೆ ಧನ್ಯವಾದಗಳು. ಇದನ್ನ ಇಂಗ್ಲಿಷಲ್ಲಿ ಹೇಳೋದು ಹೇಗೆ? ಥ್ಯಾಂಕ್ ಯು ಫಾರ್ ಲುಕಿಂಗ್ ಆಫ್ಟರ್ ಮೈ ಫಾದರ್. ದೇ ಫ್ರೆಂಡ್ಸ್, ಈಗ ನಾನೊಂದು ಕನ್ನಡದಲ್ಲಿ ಒಂದು ಸೆಂಟೆನ್ಸನ್ನು ಹೇಳ್ತೀನಿ ಇದೇ ಥರದ್ದು. ಈ ಮೇಲಿನ ಸೆಂಟೆನ್ಸ್ ನನ್ನ ತಂದೆಯನ್ನು ನೋಡಿಕೊಂಡಿದ್ದಕ್ಕೆ ಧನ್ಯವಾದಗಳು. ಅದೇ ತರ ನಾನೊಂದು ಸೆಂಟೆನ್ಸ್ ಅನ್ನು ಕೊಡ್ತೀನಿ. ಸೊ ಯು ಕ್ಯಾನ್ ಕಮೆಂಟ್ ಬಿಲೋ. ಅದನ್ನ ಇಂಗ್ಲಿಷಲ್ಲಿ ಹೇಳೋದು ಹೇಗೆ ಅಂತ ಕಮೆಂಟ್ ಮಾಡ್ತೀರಾ? ನನ್ನ ತಂದೆಯನ್ನು ನೋಡಿಕೊಂಡಿದ್ದಕ್ಕೆ ಧನ್ಯವಾದಗಳು. ಅದೇ ತರ ನನ್ನ ಬ್ಯಾಗ್ ಅನ್ನು ಹಿಡಿದುಕೊಂಡಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್ ಕಮೆಂಟ್ ಬಿಲೋ ದ ಎಕ್ಸಾಕ್ಟ್ ಆನ್ಸರ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್. ನನಗೆ ಭರವಸೆ ಇದೆ ನೀನು ಮತ್ತೆ ಈ ರೀತಿ ಮಾಡುವುದಿಲ್ಲ. ಇನ್ ಇಂಗ್ಲಿಷ್, ಐ ಹೋಪ್ ಯು ವೋಂಟ್ ಡೂ ದಿಸ್ ಅಗೈನ್. ಐ ಹೋಪ್ ಯು ವೋಂಟ್ ಡೂ ದಿಸ್ ಅಗೈನ್. ನನ್ನ ರೈಲು 7 AM ಗೆ ಬರುತ್ತದೆ. ಇನ್ ಇಂಗ್ಲಿಷ್, ಮೈ ಟ್ರೈನ್ ಅರೈವ್ಸ್ ಅಟ್ 7 AM. ಸೊ ಇದೇ ತರ ನಾನೊಂದು ಕನ್ನಡದಲ್ಲಿ ಸೆಂಟೆನ್ಸ್ ಅನ್ನು ಹೇಳ್ತೀನಿ. ಇದನ್ನ ಇಂಗ್ಲಿಷಲ್ಲಿ ಮಾಡ್ತೀರಾ? ಪ್ಲೀಸ್ ಕಮೆಂಟ್ ಬಿಲೋ ಫಾರ್ ದ ರೈಟ್ ಆನ್ಸರ್. ಅದೇ ತರ ನಿಮ್ಮ ರೈಲು ಎಷ್ಟೊತ್ತಿಗೆ ಬರುತ್ತದೆ. ನಿಮ್ಮ ರೈಲು ಎಷ್ಟೊತ್ತಿಗೆ ಬರುತ್ತದೆ. ಇದನ್ನ ಇಂಗ್ಲಿಷಲ್ಲಿ ಹೇಳೋದು ಹೇಗೆ ಅಂತ ಪ್ಲೀಸ್ ಕಮೆಂಟ್. ನೆಕ್ಸ್ಟ್ ಸೆಂಟೆನ್ಸ್, ಈ ಪೆಟ್ಟಿಗೆ ತುಂಬಾ ಭಾರವಾಗಿದೆ. ದಿಸ್ ಬಾಕ್ಸ್ ಈಸ್ ಟೂ ಹೆವಿ. ನೆಕ್ಸ್ಟ್ ಸೆಂಟೆನ್ಸ್, ನಾನು ಟಿವಿ ಸ್ವಿಚ್ ಹಾಕಬಹುದಾ? ಕ್ಯಾನ್ ಐ ಸ್ವಿಚ್ ದ ಟಿವಿ ಆನ್? ನೆಕ್ಸ್ಟ್ ಸೆಂಟೆನ್ಸ್, ಅಲ್ಲಿಗೆ ಬಸ್ನಲ್ಲಿ ಹೋದರೆ ಹೇಗೆ? ಇನ್ ಇಂಗ್ಲಿಷ್, ಹೌ ಅಬೌಟ್ ಗೋಯಿಂಗ್ ದೇರ್ ಬೈ ಬಸ್? ಹೌ ಅಬೌಟ್ ಗೋಯಿಂಗ್ ದೇರ್ ಬೈ ಬಸ್. ಇದೇ ಥರ ಸೆಂಟೆನ್ಸ್ ಅನ್ನು ಸ್ವಲ್ಪ ಚೇಂಜ್ ಮಾಡಿ ನಾನು ಕನ್ನಡದಲ್ಲಿ ಹೇಳ್ತೀನಿ. ಅದನ್ನು ಇಂಗ್ಲಿಷಲ್ಲಿ ಹೇಳಿದೆ ಹೇಗೆ ಅಂತ ಕಮೆಂಟ್ ಮಾಡ್ತಿರಲ್ಲ. ಅಲ್ಲಿಗೆ ಬಸ್ನಲ್ಲಿ ಹೋದರೆ ಹೇಗೆ. ಅದೇ ತರ, ಈ ಗೋಡೆಗೆ ಬಣ್ಣ ಹಚ್ಚಿದರೆ ಹೇಗೆ? ಈ ಗೋಡೆಗೆ ಬಣ್ಣ ಹಚ್ಚಿದರೆ ಹೇಗೆ? ಹೋಪ್ ಯು ವಿಲ್ ಕಮೆಂಟ್ ಬಿಲೋ ಫಾರ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಂಟೆನ್ಸ್, ನಾವು ಪಿಕ್ನಿಕ್ಗೆ ಯಾಕೆ ಹೋಗಬಾರದು? ವೈ ಡೋಂಟ್ ವಿ ಗೋ ಟು ದ ಪಿಕ್ನಿಕ್? Why don't we go to the picnic? Friends, before continuing the video, those who are watching my channel without subscription, please subscribe to my channel and share, comment and like my videos. Let's go to the next sentence. ನಿಮ್ಮ ತಿಂಡಿ ನಿಜವಾಗಿಯೂ ರುಚಿಕರವಾಗಿದೆ. ನಿಮ್ಮ ತಿಂಡಿ ನಿಜವಾಗಿಯೂ ರುಚಿಕರವಾಗಿದೆ. Your dish is really delicious. ನಾನು ನನ್ನ ಸ್ಕೂಟರ್ ಕೀಯನ್ನು ಹುಡುಕುತ್ತಿದ್ದೆ. In English, I was looking for my scooter key. I was looking for my scooter key. ನೆಕ್ಸ್ಟ್ ಸೆಂಟೆನ್ಸ್, ಅಲ್ಲಿ ಯಾರಾದರೂ ಇದ್ದಾರಾ? ಇನ್ ಇಂಗ್ಲಿಷ್, ಎನಿವನ್ ಎಲ್ಸ್ ದೇರ್? ಎಚ್ಚರಿಕೆ, ಸರಿಯಾಗಿ ಹಿಡಿದುಕೋ. ಕೇರ್ಫುಲ್, ಹೋಲ್ಡ್ ಪ್ರಾಪರ್ಲಿ. ಪರಿಸ್ಥಿತಿ ಹೇಗಿದೆ? ವಾಟ್ಸ್ ದ ಸಿಚುವೇಶನ್? ಅವರು ಎಲ್ಲದನ್ನೂ ಕೊಳ್ಳೆ ಹೊಡೆಯುತ್ತಿದ್ದಾರೆ. ಅವರು ಎಲ್ಲದನ್ನೂ ಕೊಳ್ಳೆ ಹೊಡೆಯುತ್ತಿದ್ದಾರೆ. ಇನ್ ಇಂಗ್ಲಿಷ್, ದೇ ಆರ್ ಲೂಟಿಂಗ್ ಎವ್ರಿಥಿಂಗ್. ನೀನು ನಗರದಲ್ಲಿ ಏನು ಮಾಡುತ್ತಿ? ವಾಟ್ ವಿಲ್ ಯು ಡೂ ಇನ್ ದ ಸಿಟಿ? ನಾನು ಬಾಲ್ಯದಿಂದಲೂ ಹಳ್ಳಿಯಲ್ಲಿ ಓದುತ್ತಾ ಇದ್ದೇನೆ. ಐ ಹ್ಯಾವ್ ಬಿನ್ ಸ್ಟಡಿಂಗ್ ಇನ್ ದ ವಿಲೇಜ್ ಸಿನ್ಸ್ ದ ಚೈಲ್ಡ್ಹುಡ್. ಇದನ್ನು ಮುಂದಿನ ತಿಂಗಳಿಂದ ಸರಿಯಾಗಿ ಕಳಿಸು. ಸೆಂಡ್ ಇಟ್ ಪ್ರಾಪರ್ಲಿ ಫ್ರಮ್ ದ ನೆಕ್ಸ್ಟ್ ಮಂತ್. ನಿನ್ನ ಗುರಿಗಳು ಈಡೇರಲಿ. ಲೆಟ್ ಯುವರ್ ಏಮ್ಸ್ ಗೆಟ್ ಫುಲ್ಫಿಲ್ಡ್. ನಾನು ಮೂರ್ಛೆ ಹೋಗಿ ಬಿದ್ದೆ. ಇನ್ ಇಂಗ್ಲಿಷ್, ಐ ಫೆಲ್ ಅನ್ಕಾನ್ಸಿಯಸ್. ಆ ಮನೆ ಹಳೆಯದಾಗಿದೆ. ದಟ್ ಹೌಸ್ ಹ್ಯಾಸ್ ಗಾನ್ ಓಲ್ಡ್. ಇದನ್ನೆಲ್ಲ ಅವನು ಯಾಕೆ ಮಾಡ್ತಿದ್ದಾನೆ? ವೈ ಇಸ್ ಹಿ ಡೂಯಿಂಗ್ ಆಲ್ ದಿಸ್? ವೈ ಇಸ್ ಹಿ ಡೂಯಿಂಗ್ ಆಲ್ ದಿಸ್? ನೀನು ಮತ್ತೆ ಹೋಗುವ ಅವಶ್ಯಕತೆ ಇದೆಯಾ? ಡೂ ಯು ನೀಡ್ ಟು ಗೋ ಅಗೈನ್? ಅವರಿಬ್ಬರು ಒಬ್ಬರಿಗೊಬ್ಬರು ಚೆನ್ನಾಗಿ ಪರಿಚಯ ಇದ್ದಾರೆ. ಇನ್ ಇಂಗ್ಲಿಷ್, ದೆ ನೋ ಈಚ್ ಅದರ್ ವೆಲ್. ನೀವು ಎಲ್ಲಿಂದ ಕರೆ ಮಾಡುತ್ತಿದ್ದೀರಿ? ವೇರ್ ಆರ್ ಯು ಕಾಲಿಂಗ್ ಫ್ರಮ್? ವೇರ್ ಆರ್ ಯು ಕಾಲಿಂಗ್ ಫ್ರಮ್. ನಾನು ಅದನ್ನು ಎಲ್ಲಿ ಇಟ್ಟಿದ್ದೆ? ವೇರ್ ಡಿಡ್ ಐ ಕೀಪ್ ದಟ್. ನಿನಗೆ ಏನು ಬೇಕು ಅದನ್ನು ತೆಗೆದುಕೋ. ಟೇಕ್ ವಾಟ್ ಎವರ್ ಯು ವಾಂಟ್. ಅವನು ಎಲ್ಲಿ ಉಳಿದುಕೊಂಡಿದ್ದಾನೆ? ವೇರ್ ಡಸ್ ಹಿ ಸ್ಟೇ? ದೇರ್ ಫ್ರೆಂಡ್ಸ್, ದೀಸ್ ಸೆಂಟೆನ್ಸಸ್ ಆರ್ ಎನಫ್ ಫಾರ್ ಟುಡೇಸ್ ಕ್ಲಾಸ್. ಪ್ರಾಕ್ಟಿಸ್ ದೆಮ್ ವೆಲ್ ಇನ್ ಯುವರ್ ಡೇ ಟು ಡೇ ಕಮ್ಯುನಿಕೇಶನ್. ಯು ಕ್ಯಾನ್ ಸಿ ಎ ಗ್ರೇಟ್ ಚೇಂಜ್ ಇನ್ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ಸ್. ಸೊ ಈ ಸೆಂಟೆನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ ದಿನನಿತ್ಯ ಬಳಸ್ತಕ್ಕಂಥ ಈ ವಾಕ್ಯಗಳು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇವತ್ತಿಗೆ ವಿಡಿಯೋ ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.